ಈ ಮುಸಲ್ಮಾನ್ನ ಕೆಲವು ಗೂಂಡಾಗಳು, ಕೆಲವು ಮತಾಂಧರು ಕಲ್ಲು ಹೊಡೆಯುವ ಮುಖಾಂತರ ಶಿವಾಜಿ ಮಹಾರಾಜರಿಗೆ ಅಪಮಾನವನ್ನು ಮಾಡಿದ್ದಾರೆ. ಗಣೇಶ ಮೆರವಣಿಗೆ ಹೋಗಲಿ ಕಲ್ಲೊಡಿತಾರೆ, ಓಂ ಶಕ್ತಿ ಮೆರವಣಿಗೆ ಹೋಗಲಿ ಕಲ್ಲೊಡಿತಾರೆ. ಇನ್ಯಾರೋ ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಏನಾದರೂ ಮಾತಾಡಿದ್ರು ಅಂದರೆ ಅವ್ರ ಮನೆಗಳ ಮೇಲೆ ಕಲ್ಲೊಡಿತಾರೆ. ಇದಕ್ಕೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಯಾರು ಕಾರಣ ಅಂದರೆ ಘಂಟಾಘೋಷವಾಗಿ ಎಲ್ಲರೂ ಹೇಳಬೇಕಾಗಿರುವಂತಹ ಒಂದೇ ಒಂದು ರಾಜಕೀಯ ಪಕ್ಷ ಯಾವುದಾದ್ರೂ ಇದ್ದರೆ ಅದು ಕಾಂಗ್ರೆಸ್. ಇವತ್ತು ಪರಿಸ್ಥಿತಿ ಹೆಂಗಿದೆ ಅಂದರೆ ನಾವೇನಾದರೂ ಇವತ್ತು ದೇಶದ ಪರ ಧರ್ಮದ ಪರ ಮಾತಾಡಿದ್ರೆ ನಮ್ಮಲ್ಲೇ ಇರೋ ಕೆಲವರು, ನಮ್ಮ ಹಿಂದೂ ಸಮಾಜದೇ ಕೆಲವು ಜನ ನಮಗೆ ಕೆಟ್ಟದಾಗ ಕಾಮೆಂಟ್ ಆಗ್ತಾರೆ. ಸಾಮಾನ್ಯವಾಗಿ ನೋಡಿ, ರಸ್ತೆನಲ್ಲಿ ನಮಗೆ ಕಲಿಸಿಕೋದು ಕಷ್ಟ ಇದೆ ಇವತ್ತು. ಅಂಥ ಒಂದು ಸಂದರ್ಭದಲ್ಲಿ ಒಂದು ಮೆರವಣಿಗೆ ಹೋಗುವಷ್ಟರಲ್ಲಿ ಮಸೀದಿ ಮುಂದೆ ಮೆರವಣಿಗೆ ಹೋಗಿದ ತಕ್ಷಣ ಕಲ್ಲು ತಗೊಂಡು ಬೀಸ್ತಾರೆ ಅಂತ ಹೇಳಿದ್ರೆ ಇದು ಪೂರ್ವಯೋಜಿತ ಕೃತ್ಯಗಳಲ್ವಾ? ಗಲಭೆಗಳು, ಇಂತಹ ದುಷ್ಕೃತ್ಯಗಳು ಸಮಾಜದಲ್ಲಿ ನಿಲ್ಲಬೇಕು ಅಂದರೆ ಮೊದಲು ಮೂಲ ಬೇರುಗಳನ್ನ ಕಟ್ ಮಾಡಿ. ನೀವು ಬೇರುಗಳನ್ನ ಕಿತ್ತಾಕ್ರಿ ಅಂದರೆ ಕೊಂಬೆಗಳನ್ನ ಕಡಿತಾ ಇದ್ದೀರಾ. ಅದರಿಂದ ಏನೂ ಉಪಯೋಗ ಇಲ್ಲ. ಒಂದು ಕೊಂಬೆ ಕೊಡಿದ್ರೆ 4 ಕೊಂಬೆ ಸಿಗಿರುತ್ತೆ. ಇವತ್ತು ಮುಸಲ್ಮಾನ್ ಸಮಾಜದಲ್ಲಿ ಅದೇ ಆಗ್ತಿರೋದು. ಏನಕ್ಕೆ ಅಂದರೆ ಒಂದು ಸರ್ಕಾರನೇ ಅವ್ರ ಪರ ನಿಂತಿದೆ ಕಣ್ರಿ, ಒಂದು ಸರ್ಕಾರನೇ ಅವ್ರ ಪರ ನಿಂತಿದೆ. ಇವತ್ತು ರಾಜಕಾರಣಿಗಳು ಯಾವ ಮಟ್ಟದಲ್ಲಿ ಮಾತಾಡ್ತಾರೆ ಅಂದರೆ ಮಸೀದಿ ಮುಂದೆ ಮೆರವಣಿಗೆ ಯಾಕೆ ಹೋದ್ರಿ ಅಂತ ಕೇಳ್ತಾರೆ. ಮಸೀದಿ ಮುಂದೆ ಮೆರವಣಿಗೆ ಯಾಕೆ ಹೋಯ್ತು ಅಂತ ಕೇಳ್ತಾರೆ. ಯೋಚನೆ ಮಾಡಿ, ನಾವು ಈ ದೇಶ ಎಲ್ಲಿಗೆ ಬಂದು ನಿಂತಿದೆ ಅಂತ. ಟಿವಿ ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ಹಿಂದವಿ ಸಾಮ್ರಾಜ್ಯದ ಸಂಸ್ಥಾಪಕರಾದಂತಹ ಶಿವಾಜಿ ಮಹಾರಾಜ್ ಯಾವ ಹಿಂದೂಗೆ ಗೊತ್ತಿಲ್ಲ ಹೇಳಿ? ಪ್ರತಿಯೊಬ್ಬ ಹಿಂದೂಗೂ ಕೂಡ, ಈ ದೇಶದಲ್ಲಿ ಹುಟ್ಟಿರೋ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಶಿವಾಜಿ ಮಹಾರಾಜ್ ಚಿರಪರಿಚಿತರು. ಇಂಥ ಒಬ್ಬ ಶಿವಾಜಿ ಮಹಾರಾಜರ ಉತ್ಸವವನ್ನು ಬಾಗಲಕೋಟೆಯಲ್ಲಿ ಮಾಡೋದಕ್ಕೆ ಹೊರಟಾಗ ಜನರು ಅದ್ರ ಪ್ರಯುಕ್ತ ಒಂದು ಮೆರವಣಿಗೆನ ಹೋಗ್ತಾರೆ. ಬಾಗಲಕೋಟೆಯ ಮುಖ್ಯ ರಸ್ತೆಯಲ್ಲಿ ಒಂದು ಮೆರವಣಿಗೆ ಹೋಗುವಾಗ ಅದೇ ಮತ್ತೆ ಪುನರಾವರ್ತಿತವಾಗಿ ಈ ಮುಸಲ್ಮಾನ್ನ ಕೆಲವು ಗೂಂಡಾಗಳು, ಕೆಲವು ಮತಾಂಧರು ಕಲ್ಲು ಹೊಡೆಯುವ ಮುಖಾಂತರ ಶಿವಾಜಿ ಮಹಾರಾಜರಿಗೆ ಅಪಮಾನವನ್ನು ಮಾಡಿದ್ದಾರೆ. ಹೌದು ವೀಕ್ಷಕರೇ, ಇವತ್ತು ನೋಡಿ ದೇಶದಲ್ಲಿ ಕೆಲವು ಮುಸಲ್ಮಾನ್ ಏನು ಮತಾಂಧರಿದ್ದಾರೆ, ಕೆಲವು ಗೂಂಡಾಗಳಿದ್ದಾರೆ, ಇವರುಗಳಿವತ್ತು ವ್ಯವಸ್ಥಿತವಾಗಿ ಸಮಾಜದಲ್ಲಿ ಅಶಾಂತಿನ ಸೃಷ್ಟಿ ಮಾಡೋ ಒಂದು ಸಲುವಾಗಿ ಇವತ್ತು ಇಂಥ ಕೃತ್ಯಗಳನ್ನು ಸಮಾಜದಲ್ಲಿ ಮಾಡ್ತಿದ್ದಾರೆ. ಗಣೇಶ ಮೆರವಣಿಗೆ ಹೋಗಲಿ ಕಲ್ಲೊಡಿತಾರೆ, ಓಂ ಶಕ್ತಿ ಮೆರವಣಿಗೆ ಹೋಗಲಿ ಕಲ್ಲೊಡಿತಾರೆ. ಇನ್ಯಾರೋ ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಏನಾದರೂ ಮಾತಾಡಿದ್ರು ಅಂದರೆ ಅವ್ರ ಮನೆಗಳ ಮೇಲೆ ಕಲ್ಲೊಡಿತಾರೆ. ಈ ರೀತಿಯ ಪ್ರವೃತ್ತಿಗಳನ್ನು ಪದೇ ಪದೇ ಈ ಮುಸಲ್ಮಾನರು, ನಾನೆಲ್ಲ ಮುಸಲ್ಮಾನರು ಅಂತ ಹೇಳಲ್ಲ, ಮುಸಲ್ಮಾನರಲ್ಲೂ ಕೂಡ ಸಂಭಾವಿತರು, ಸಭ್ಯರು ತುಂಬ ಜನ ಇದ್ದಾರೆ. ಆದರೆ ಒಂದಷ್ಟು ಜನ ಮತಿಗೇಡಿಗಳು, ಮತಾಂಧರು ಸೇರ್ಕೊಂಡು ಇವತ್ತು ಸಮಾಜನ ತುಂಬ ದೊಡ್ಡ ಮಟ್ಟದಲ್ಲಿ ದಿಕ್ಕು ತಪ್ಪಿಸುವಂಥ ಕೆಲಸ ಮತ್ತು ಅಶಾಂತಿನ ಸೃಷ್ಟಿ ಮಾಡುವಂಥ ಕೆಲಸನ ಸಮಾಜದಲ್ಲಿ ಇವತ್ತು ಮಾಡ್ತಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರಗಳಿದೆ, ಕಾಂಗ್ರೆಸ್ನ ಆಳ್ವಿಕೆ ಇದೆ, ಅಂಥ ರಾಜ್ಯಗಳಲ್ಲಿ, ವಿಶೇಷವಾಗಿ ಕರ್ನಾಟಕನೂ ಸೇರ್ಕೊಂಡು ವಿಶೇಷವಾಗಿ ಅಂಥ ರಾಜ್ಯಗಳಲ್ಲಿ ಇವತ್ತು ಈ ಮುಸಲ್ಮಾನರ ಏನಂತಾರೆ ಅಕ್ರೂರತ್ವ ಇದೆಯಲ್ವಾ, ಆ ಕ್ರೌರ್ಯ ಏನಿದೆ ಅದನ್ನು ಪದೇ ಸಾಬೀತು ಮಾಡ್ತಿದ್ದಾರೆ. ಇದಕ್ಕೆ ಒಟ್ಟಾರೆ ಕಾರಣ ಏನಪ್ಪ ಅಂದರೆ ಈ ಕಾಂಗ್ರೆಸ್ನ ಮಾನಸಿಕತೆ ಮತ್ತು ಕಾಂಗ್ರೆಸ್ನ ಅಪ್ಯೂಸ್ಮೆಂಟ್ ಪಾಲಿಟಿಕ್ಸ್. ಏನು ಮುಸಲ್ಮಾನರ ಓಲೈಕೆಯ ಒಂದು ರಾಜಕಾರಣ ಇದೆಯಲ್ಲ, ಈ ರಾಜಕಾರಣದ ಪ್ರಯುಕ್ತ ಇವತ್ತು ಮುಸಲ್ಮಾನರು ದೇಶದಲ್ಲಿ ಇಂತಹ ಒಂದು ಅಹಿತಕರ ಘಟನೆಗಳನ್ನ ಮಾಡೋದರ ಮುಖಾಂತರ ಹಿಂದೂ ಮತ್ತು ಮುಸಲ್ಮಾನರ ಮಧ್ಯೆ ಒಂದು ದೊಡ್ಡ ಮಟ್ಟದ ಬಿರುಕನ್ನು ಉಂಟು ಮಾಡೋ ಒಂದು ಪ್ರಯತ್ನನ ಮಾಡ್ತಿದೆ. ಇದಕ್ಕೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಯಾರು ಕಾರಣ ಅಂದರೆ ಘಂಟಾಘೋಷವಾಗಿ ಎಲ್ಲರೂ ಹೇಳಬೇಕಾಗಿರುವಂತಹ ಒಂದೇ ಒಂದು ರಾಜಕೀಯ ಪಕ್ಷ ಯಾವುದಾದ್ರೂ ಇದ್ದರೆ ಅದು ಕಾಂಗ್ರೆಸ್. ಹೌದು ವೀಕ್ಷಕರೇ, ಕಾಂಗ್ರೆಸ್. ನಾನು ಏನಕ್ಕೆ ಇದನ್ನು ಕಾಂಗ್ರೆಸ್ ಅಂತ ಹೇಳ್ತೀನಿ ಅಂದರೆ, ನೋಡಿ, ನಮಗೆ ಏನು ಈ ಇತಿಹಾಸನ ನಮಗೆ ಕೊಟ್ಟರು, ಅದು ಸ್ವಾತಂತ್ರ್ಯ ಪೂರ್ವದಲ್ಲಿರ್ಬೋದು ಅಥವಾ ಸ್ವಾತಂತ್ರ್ಯ ಬಂದ ನಂತರ ಇರ್ಬೋದು. ನಾನು ಸ್ವಾತಂತ್ರ್ಯ ಬಂದ ನಂತರದ್ದೇ ಮಾತಾಡ್ತೀನಿ, ಸ್ವಾತಂತ್ರ್ಯ ಪೂರ್ವದ್ದು ಬಿಡೋಣ. ನೋಡಿ, ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ಪಠ್ಯಪುಸ್ತಕಗಳಲ್ಲಿ ನಾವು ಓದಿದ್ದು, ನೀವು ಓದಿದ್ದು ಮತ್ತು ನಮ್ಮ ಮುಂದಿನ ತಲೆಮಾರಿಗಳು ಓದ್ತಾ ಇರೋದು ಏನಪ್ಪ ಇತಿಹಾಸನ ಅಂದರೆ, ಯಾವ ಇತಿಹಾಸನ ಹೇಗಿದೆಯೋ ಹಾಗೇ ಹೇಳಬೇಕಾಗಿತ್ತು, ಆ ಇತಿಹಾಸನ ಹೇಳಲಿಲ್ಲ. ಹೌದು ವೀಕ್ಷಕರೇ, ಅದರ ಪರಿಣಾಮ ನೋಡಿ ಇವತ್ತು ಈ ಮುಸಲ್ಮಾನರು ಈ ಮಟ್ಟಿಗೆ ಇವತ್ತು ಈ ದೇಶದಲ್ಲಿ ನಾವೇ ಸಾರ್ವಭೌಮ ಅನ್ನೋ ಲೆಕ್ಕದಲ್ಲಿ ಇವತ್ತು ಹಟ್ಟಹಾಸಗಳನ್ನ ಮೆರೀತಿದ್ದಾರೆ. ಇಲ್ಲಿ ಆ್ಯಕ್ಚುಲಿ ನೋಡಿ 80% ಹಿಂದೂ ಸಮುದಾಯ ಬಹುಸಂಖ್ಯಾತ ಸಮುದಾಯ.
ಆದರೆ ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅಂದರೆ ಹಿಂದೂಗಳು ರಕ್ಷಣೆ ಕೊಡಿ ಅನ್ನೋ ಮಟ್ಟಕ್ಕೆ ಇವತ್ತು ಈ ದೇಶದಲ್ಲಿ ಪರಿಸ್ಥಿತಿ ಆಗ್ತಾಯಿದೆ. ಅದರಲ್ಲೂ ನಾನು ಹೇಳಿದ್ನಲ್ವ, ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರಗಳು ಮಾಡ್ತಿದೆ ರಾಜ್ಯಗಳಲ್ಲಿ, ಅಂಥ ರಾಜ್ಯಗಳಲ್ಲಿ ಹಿಂದೂಗಳಿಗೆ ಭದ್ರತೆಯೇ ಇಲ್ಲ. ಹೌದು, ಯಾವುದೇ ಒಂದು ಹಿಂದೂ ಸಂಘಟನೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರಿರ್ಬೋದು ಅಥವಾ ಹಿಂದೂ ಪರ ಯಾರು ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿದ್ದಾರೆ ಮೀಡಿಯಾದವರು, ಅಂಥವ್ರ ವಿರುದ್ಧ ಸರ್ಕಾರನೇ, ಕಾಂಗ್ರೆಸ್ ಸರ್ಕಾರನೇ ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟಾಗಿ ಅವ್ರ ಮೇಲೆ ಕ್ರಮಗಳನ್ನ ಜರುಗಿಸೋದು, ಇಲ್ಲ ಸಲ್ಲದ ಕೇಸುಗಳನ್ನ ಹಾಕಿ ಅವರ ಧ್ವನಿನ ಅಡಗಿಸುವಂಥ ಕೆಲಸಗಳನ್ನ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ. ಇನ್ನೊಂದು ಕಡೆ ನಮ್ಮ ಆಚರಣೆಗಳನ್ನು ಮಾಡೋಕ್ಕೋದಾಗ, ನಮ್ಮ ಮೆರವಣಿಗೆಗಳನ್ನ ಮಾಡೋಕ್ಕೋದಾಗ ಕೆಲವು ಮತಾಂಧ ಮುಸ್ಲಿಮರು ಅದರ ಮೇಲೆ ಕಲ್ಲು ಹೊಡೆಯೋದು, ಬೆಂಕಿ ಹಚ್ಚೋದು, ಇದನ್ನು ಮಾಡೋದ್ರ ಮುಖಾಂತರ ಸಮಾಜದಲ್ಲಿ ಅಶಾಂತಿನ ಸೃಷ್ಟಿ ಮಾಡೋದು, ಈ ರೀತಿಯಾದಂತಹ ಒಂದು ಕೆಲಸಗಳನ್ನ ಮಾಡ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಏನು ಅಂದರೆ ಇತಿಹಾಸನೇ. ಹೌದು, ಇತಿಹಾಸ ಏನು ಹೇಳುತ್ತೆ ಇವತ್ತು ನಮಗೆ? ತಪ್ಪು ಇತಿಹಾಸನ ನಮಗೆ ಹೇಳ್ಕೊಟ್ಟಿದ್ದಾರೆ. ಯಾರಿಗೆ ಇತಿಹಾಸದ ಮೇಲೆ ಜವಾಬ್ದಾರಿ ಇಲ್ಲ ಅಂಥ ಸಾಹಿತಿಗಳು ನಮ್ಮ ಆಚಾರಗಳನ್ನ, ನಮ್ಮ ವಿಚಾರಗಳನ್ನ, ಇಲ್ಲಿರೋ ಬಡತನನ ಏನಂತ ಇವತ್ತು ಉಲ್ಲೇಖ ಮಾಡ್ತಿದ್ದಾರೆ. ಒಂದಷ್ಟು ಜನ ಜವಾಬ್ದಾರಿ ಇಲ್ಲದಿರೋ ಇತಿಹಾಸಕಾರರು ಇಲ್ಲಿನ ಬಡತನಕ್ಕೆ, ಇಲ್ಲಿನ ಅವಿದ್ಯಾವಂತರು, ಇಲ್ಲಿ ಯಾಕೆ ಇವತ್ತು ಇಷ್ಟೊಂದು ಅಸ್ಪೃಶ್ಯತೆ ಇದೆ ಅನ್ನೋದಕ್ಕೆಲ್ಲ ಏನು ಹೇಳ್ತಾರೆ ಇವರು? ಹಿಂದೂ ಧರ್ಮದಲ್ಲಿ ಇರ್ತಕ್ಕಂತಹ ಏನು ಶಾಸ್ತ್ರ ಸಂಪ್ರದಾಯಗಳು, ಅವರ ವೇದ ಪುರಾಣಗಳು ಇಲ್ಲಿನ ಬಡತನಕ್ಕೆ, ಇಲ್ಲಿನ ನಿರುದ್ಯೋಗಕ್ಕೆ, ಇಲ್ಲಿನ ಈ ಅಸಹಿಷ್ಣುತೆಗೆ ಕಾರಣ ಅಂತ ಹೇಳ್ತಾರೆ. ವೀಕ್ಷಕರೇ, ಖಂಡಿತ ಇದು ಹೌದಾ? ಖಂಡಿತ ಅಲ್ಲ, ತಪ್ಪಿದು. ಯಾಕೆಂದರೆ ನಮಗೆ ಇತಿಹಾಸನ ಸುಳ್ಳು ಹೇಳ್ತಿದ್ದಾರೆ. ನಮ್ಮನ್ನು ಸಾವಿರ ವರ್ಷಗಳು ಯಾರು ಈ ದೇಶನ ಆಳಿದ್ದು? ಈ ದೇಶನ ಆಡಿದ್ದು ಯಾರು ಆಳಿದ್ದು ಈ ದೇಶನ? ಮುಸಲ್ಮಾನರು ಆಳಿದ್ದು. ಹೌದು, ಈ ದೇಶನ ಮುಸಲ್ಮಾನರು ನಮ್ಮನ್ನು 1000 ವರ್ಷಕ್ಕಿಂತ ಹೆಚ್ಚಾಗಿ ಆಳಿದ್ರು. ಬರೀ ಆಳಿದ್ದಲ್ಲ, ಈ ದೇಶನ ಹಾಳು ಮಾಡಿದ್ದು ಕೂಡ ಅವರೇನೆ. ನಮ್ಮ ದೇವಸ್ಥಾನಗಳನ್ನ ಹೊಡೆದ್ರು, ನಮ್ಮ ಶ್ರದ್ಧಾ ಕೇಂದ್ರಗಳನ್ನ ಹೊಡೆದ್ರು, ನಮ್ಮ ಗುರುಕುಲಗಳನ್ನ ನಾಶ ಮಾಡಿದ್ರು. ನಳಂದ, ತಕ್ಷಶಿಲೆ ಅಂತಹ ಧಾರ್ಮಿಕ ವಿಶ್ವವಿದ್ಯಾನಿಲಯಗಳನ್ನು ಸುಟ್ಟರು. ಅಲ್ಲಿದ್ದಂತಹ ಧರ್ಮ ಗ್ರಂಥಗಳನ್ನು, ಜ್ಞಾನ ಭಂಡಾರಗಳನ್ನು ಬೆಂಕಿಗೆ ಹಾಕಿ ಉರಿಸಿದ್ರು. ಇದು ಯಾವುದನ್ನು ಕೂಡ ಇತಿಹಾಸ ಹೇಳಲಿಲ್ಲ. ಇದು ಯಾವುದನ್ನು ಕೂಡ ಇತಿಹಾಸದಲ್ಲಿ ನಮಗೆ ಹೇಳ್ಕೊಡ್ಲಿಲ್ಲ, ಪಾಠಗಳು ಮಾಡಲಿಲ್ಲ. ಮತ್ತು ಸ್ವಾತಂತ್ರ್ಯ ಬಂದ ಮೇಲೆ ಏನಾಯಿತು? ಮುಸಲ್ಮಾನರಿಗೆ ಪ್ರತ್ಯೇಕವಾಗಿ ಧರ್ಮ ಬೋಧನೆ ಮಾಡೋದಕ್ಕೆ ಅವಕಾಶಗಳನ್ನ ಸಂವಿಧಾನದಲ್ಲಿ ಮಾಡಿಕೊಟ್ರು. ಆದರೆ ಬಹುಸಂಖ್ಯಾತ ಹಿಂದೂಗಳಿಗೆ ನಾವಿವತ್ತು ನಮ್ಮ ಧರ್ಮ ಪ್ರಚಾರನ ಮಾಡೋದಕ್ಕಾಗೋದಿಲ್ಲ. ನಮ್ಮ ಧರ್ಮದ ಬಗ್ಗೆ ಶಾಲಾ ಪಠ್ಯಪುಸ್ತಕಗಳಲ್ಲಿ ನಾವಿವತ್ತು ನಮ್ಮ ಮಕ್ಕಳಿಗೆ ಬೋಧನೆ ಮಾಡೋಂಗಿಲ್ಲ. ಇದರೆಲ್ಲದ ಪರಿಣಾಮ ಇವತ್ತು ಶಿವಾಜಿ ಮಹಾರಾಜರ ಮೆರವಣಿಗೆ ಮೇಲೆ ಕಲ್ಲು ಹೊಡಿತಿದ್ದಾರೆ ಅಂತ ಯಾರಿಗಾದರೂ ಅನ್ನಿಸ್ಬೇಕಲ್ವಾ? ಯಾಕೆ ಅನ್ನಿಸ್ತಿಲ್ಲ? ಇವತ್ತು ನಮ್ಮ ಗಣೇಶ ಮೆರವಣಿಗೆ ಮೇಲೆ ಕಲ್ಲು ಹೊಡಿತಿದ್ದಾರೆ. ಹೌದು, ಇದಕ್ಕೆಲ್ಲ ಕಾರಣ ಈ ತಪ್ಪು ಇತಿಹಾಸನ ನಮಗೆ ಬೋಧನೆ ಮಾಡಿದರೆ ಪರಿಣಾಮ ಅಲ್ವಾ ಇದು? ಯಾರಾದರೂ ಯೋಚನೆ ಮಾಡಿದ್ದಾರೆ ಹಿಂದೂಗಳಿದನ್ನು? ಯಾಕೆ ಯೋಚನೆ ಮಾಡ್ತಿಲ್ಲ? ಯಾಕೆ ಈ ಹಿಂದೂ ಸಮಾಜ ಅಷ್ಟು ನಿರ್ವೀರ್ಯವಾಗಿದೆಯಾ? ಖಂಡಿತ ಹಿಂದೂ ಸಮಾಜ ಇವತ್ತು ಅಷ್ಟು ನಿರ್ವೀರ್ಯವಾಗಿ ಇರಲೇ ಇಲ್ಲ. ಹಿಂದೂ ಸಮಾಜ ಯಾವಾಗಲೂ ಕೂಡ ಪೌರುಷವನ್ನು ತೋರಿಸುವಂಥ ಒಂದು ಸಮಾಜ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಶಿವಾಜಿ ಮಹಾರಾಜರೇ ಇದ್ದಾರೆ. ಹೌದು, ಹಿಂದೂವಿ ಸಾಮ್ರಾಜ್ಯನ ಕಟ್ಕೊಂಡು ಮೊಘಲರ ವಿರುದ್ಧ ತನ್ನ ಉಸಿರಿರೋವರೆಗೂ ಹೋರಾಟ ಮಾಡಿ ಹಿಂದೂವಿ ಸಾಮ್ರಾಜ್ಯನ ಸ್ಥಾಪನೆ ಮಾಡಿದಂಥ ಒಬ್ಬ ಮಹಾನ್ ದೈವ ಪುರುಷ ಅಂತಲೇ ಹೇಳಬೇಕು. ಹೌದು, ಮಹಾನ್ ದೈವ ಪುರುಷ. ಅಂಥವರು ನಮಗೆ ಇವತ್ತು ಆದರ್ಶ ಆಗ್ತಾ ಇಲ್ಲ ಅಂದರೆ ನಿಜವಾಗಲೂ ಕೂಡ ಇದು ಹಿಂದೂಗಳ ದುರ್ದೈವ ಅಂತಲೇ ಹೇಳಬೇಕಾಗಿದೆ. ಹಿಂದೂಗಳ ದುರ್ದೈವ ಅಂತಲೇ ಹೇಳಿ. ಇವತ್ತು ಪರಿಸ್ಥಿತಿ ಹೆಂಗಿದೆ ಅಂದರೆ, ನಾವೇನಾದರೂ ಇವತ್ತು ದೇಶದ ಪರ, ಧರ್ಮದ ಪರ ಮಾತಾಡಿದ್ರೆ ನಮ್ಮಲ್ಲೇ ಇರೋ ಕೆಲವರು, ನಮ್ಮ ಹಿಂದೂ ಸಮಾಜದೇ ಕೆಲವು ಜನ ನಮಗೆ ಕೆಟ್ಟದಾಗ ಕಾಮೆಂಟ್ ಹಾಕ್ತಾರೆ. ಇವನು BJP ಚೇಳ, BJP ಬೊಕೆಟು, RSS ಚಡ್ಡಿ ಅಂತ ಹೇಳ್ಬಿಟ್ಟು. ನಾನು ಯಾರೆಲ್ಲ ಈ ರೀತಿ ಕೆಟ್ಟ ಕಾಮೆಂಟ್ಗಳನ್ನ ಹಾಕ್ತಿರಲ್ಲ, ನಿಮ್ಮಲ್ಲಿ ಒಂದು ಮನವಿ, ದಯವಿಟ್ಟು ಯಾರು ಗುಲಾಮರಾಗಿ ಈ ದೇಶದಲ್ಲಿ ಕೆಲಸ ಮಾಡ್ತಿದ್ದಾರೆ, ಇವತ್ತು ಯಾರು ಗುಲಾಮರಾಗಿ ಓಲೈಕೆ ಮಾಡ್ಕೊಂಡು ಅವರು ಬೂಟ್ನ ಹಾಕ್ತಿದ್ದಾರಲ್ಲ, ಅವ್ರಿಗೆ ಬೇಕಾದರೆ ನೀವಂಥ ಕಾಮೆಂಟ್ಗಳನ್ನ ಹಾಕ್ಕೊಳ್ಳಿ. ನಾವು ನಮ್ಮ ಏನು ದೇಶ ಮತ್ತು ಧರ್ಮನ ಉಳಿಸಬೇಕು ಅನ್ನೋ ಕಾರಣಕ್ಕೆ ನಮಗೆ ಗೊತ್ತಿರೋ ಅಂಥ ಒಂದಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಇಡೋ ಒಂದು ಸಣ್ಣ ಪ್ರಯತ್ನದ ಫಲವಾಗಿ ನಾವು ಇದನ್ನು ಮಾತಾಡ್ತಿದ್ದೀವಿ ಅಷ್ಟೇ ಹೊರತು ಇಲ್ಲಿ ಯಾರನ್ನು ದಿಕ್ಕು ತಪ್ಪಿಸೋದಾಗಲಿ, ದಾರಿ ತಪ್ಪಿಸೋದಾಗಲಿ ನಮ್ಮ ಉದ್ದೇಶ ಅಲ್ವೇ ಅಲ್ಲ ನಮ್ಮದು. ಇತಿಹಾಸದಲ್ಲಿ ಏನು ತಪ್ಪುಗಳಾಗಿದೆ ಅದು ನಮಗೆ ಗೊತ್ತಿರೋ ಇತಿಹಾಸನ ನಿಮಗೆ ಹೇಳೋ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ನೀವು ಅದನ್ನು ನಿಮಗೆ
ಕೇಳಿಸ್ಕೊಳ್ಳೋಕೆ ಇಷ್ಟಲ್ಲ ಅಂದರೆ ಪರವಾಗಿಲ್ಲ, ಆದರೆ ಕೆಟ್ಟದಾಗಿ ದಯವಿಟ್ಟು ಕಾಮೆಂಟ್ಗಳನ್ನ ಹಾಕಬೇಡಿ. ಆದರೆ ಒಂದು ದುರ್ದೈವ ಏನು ಅಂದರೆ ನಮ್ಮ ಸಮಾಜದ ಜನನೇ ಈ ರೀತಿಯ ಕೆಟ್ಟ ಕಾಮೆಂಟ್ಗಳನ್ನ ಹಾಕ್ತಿರಲ್ವ, ನಿಜವಾಗ್ಲೂ ಈ ಸಮಾಜ ಎಲ್ಲಿಗೆ ಬಂದು ನಿಲ್ತು ಅಂತ ಹೇಳ್ಬಿಟ್ಟು ಖೇದ ಆಗ್ತಿದೆ. ಹೌದು, ದಯವಿಟ್ಟು ಇದನ್ನು ಸರಿ ಮಾಡ್ಕೊಳ್ಳಿ. ವೀಕ್ಷಕರೇ ನೋಡಿ, ಬಾಗಲಕೋಟೆಯಲ್ಲಿ ಶಿವಾಜಿ ಮಹಾರಾಜರ ಮೆರವಣಿಗೆ ಮೇಲೆ ಕಲ್ಲು ಹೊಡಿತಿದ್ದಾರೆ ಈ ಮುಸಲ್ಮಾನ ಕೆಲವು ಮತಾಂಧರು. ನನಗೆ ಯಾವಾಗಲೂ ಕಾಡುವಂಥ ಒಂದು ಪ್ರಶ್ನೆ ಮತ್ತು ಒಂದು ಕುತೂಹಲ ಏನಪ್ಪ ಅಂದರೆ, ಅಷ್ಟು ಬೇಗ ಅವರಿಗೆ ಕಲ್ಲು ಹೊಡೆಯೋದಕ್ಕೆ ಕಲ್ಲುಗಳು ಎಲ್ಲಿಂದ ಬರುತ್ತೆ? ನಿಜವಾಗ್ಲೂ ಇದು ಎಲ್ಲರೂ ಕೂಡ ಕೇಳ್ಕೊಬೇಕಾಗಿರೋ ಪ್ರಶ್ನೆ. ಸಾಮಾನ್ಯವಾಗಿ ನೋಡಿ, ರಸ್ತೆಯಲ್ಲಿ ನಮಗೆ ಕಲ್ಲು ಸಿಕ್ಕೋದು ಕಷ್ಟ ಇದೆ ಇವತ್ತು. ಅಂಥ ಒಂದು ಸಂದರ್ಭದಲ್ಲಿ ಒಂದು ಮೆರವಣಿಗೆ ಹೋಗುವಷ್ಟರಲ್ಲಿ ಮಸೀದಿ ಮುಂದೆ ಮೆರವಣಿಗೆ ಹೋಗಿದ ತಕ್ಷಣ ಕಲ್ಲು ತಗೊಂಡು ಬೀಸ್ತಾರೆ ಅಂತ ಹೇಳಿದ್ರೆ ಇದು ಪೂರ್ವಯೋಜಿತ ಕೃತ್ಯಗಳಲ್ವಾ? ಪೂರ್ವನಿಯೋಜಿತ ಕೃತ್ಯಗಳೇ ಅಲ್ವಾ? ಇದು ಪ್ರೀ ಪ್ಲ್ಯಾಂಡ್ ಅಲ್ವಾ? ಹಂಗಿದ್ರೆ ಗುಪ್ತಚರ ಇಲಾಖೆ ಏನು ಮಾಡ್ತಿದೆ? ಪ್ರಶ್ನೆ ಕೇಳಬೇಕಲ್ವಾ? ಅದರಲ್ಲೂ ನೋಡಿ, ಬಾಗಲಕೋಟೆಯಲ್ಲಿ ಕಲ್ಲು ಹೊಡೆದಿರೋದು, ಒಂದು ಮೆರವಣಿಗೆನಲ್ಲಿ ಹೋಗ್ತಿರೋ ಸಾರ್ವಜನಿಕರಿಗೂ ಕೂಡ ಕಲ್ಲು ಬಿದ್ದಿದೆ, ಅದರ ಜೊತೆಯಲ್ಲಿ ಪೊಲೀಸರಿಗೂ ಕೂಡ ಕಲ್ಲು ಬಿದ್ದಿದೆ. ನಂದು ಪ್ರಶ್ನೆ ಪೊಲೀಸರಲ್ಲಿ, ನಿಮಗೆ ಕಲ್ಲು ಬಿದ್ದಿದೆ, ರಕ್ತ ಸುರಿದಿದೆ, ನೀವು ಯಾಕೆ ಫೈರಿಂಗ್ನ ಓಪನ್ ಮಾಡಲಿಲ್ಲ? ನೀವು ಯಾಕೆ ಫೈರ್ ಮಾಡಲಿಲ್ಲ? ನೀವು ಇದೇ ಒಂದು ಕೆಲಸನ ಯಾರಾದರೂ ರೈತರು ಧರಣಿ ಕೂತಾಗ ಅಥವಾ ರೈತರುಗಳು ಪ್ರೊಟೆಸ್ಟ್ ಮಾಡ್ತಿರುವಾಗ ಈ ರೀತಿಯ ಒಂದು ಕಲ್ಲು ತೂರಾಟ ಅಥವಾ ಗಲಭೆಗಳಾದಾಗ ನೀವು ಫೈರಿಂಗ್ ಓಪನ್ ಮಾಡ್ತಿರೋ ಇಲ್ವೋ? ನೀವು ಹಿಂದೆ ಮಾಡಿದ್ದೀರೋ ಇಲ್ವೋ? ಆದರೆ ಇಂಥ ಒಂದು ಘಟನೆಗಳಾದಾಗ ಯಾಕೆ ನೀವು ಫೈರಿಂಗ್ ಮಾಡೋದಿಲ್ಲ? ಹೇಳಿ, ನೀವು ಪೊಲೀಸರು ದಯವಿಟ್ಟು ಉತ್ತರ ಕೊಡಿ. ಇದು ಸಮಾಜದ ಪ್ರಶ್ನೆ, ಇದು ಸಾರ್ವಜನಿಕರ ಪ್ರಶ್ನೆ, ಇದು ನೀವು ಉತ್ತರದಾಯಿಕರು, ನೀವು ಉತ್ತರ ಕೊಡಬೇಕಾಗಿದೆ. ಇದಕ್ಕೆ ಮಾನ್ಯ ಗೃಹ ಸಚಿವರು ಉತ್ತರ ಕೊಡಬೇಕು. ನೀವು ಈಗ ಹೇಳ್ತಾ ಇದ್ದೀರಾ 8 ಜನರನ್ನ ನಾವು ಈಗಾಗಲೇ ಬಂಧನ ಮಾಡಿದ್ದೀವಿ ಅಂತ. ಏನು ಮಾಡ್ತೀರಿ ನೀವು? 8 ಜನ ಬಂಧನ ಮಾಡಿ ಈಗ ಅವ್ರಿಗೆ ಬಿರಿಯಾನಿ ಕೊಡ್ತೀರಿ, ತೊಗೊಂಡೋಗಿ ಜೈಲಿಗೆ ಬಿಟ್ಟು ಬರ್ತೀರಿ. ಮತ್ತು ಅದೇ ಪ್ರಕಾರ ಜಮೀರ್ ಅಹಮದ್ ಖಾನ್ ಇದ್ದಾರೆ, ಅವರಿಗೆಲ್ಲ ಸಂಪನ್ಮೂಲಗಳನ್ನ ಒದಗಿಸ್ಕೊಟ್ಟು ಒಬ್ಬ ಲಾಯರನ್ನು ಇಟ್ಟು ಕೋರ್ಟಲ್ಲಿ ಅವ್ರಿಗೆ ಬೇಲ್ ಕೊಡಿಸಿ ಆಚೆ ಕರ್ಕೊಂಡು ಬರ್ತಾರೆ. ಆಮೇಲೆ ಏನು ಹೇಳ್ರಿ ಪರಮೇಶ್ವರ್ ಅವರೇ? ಆಮೇಲೆ ಏನು ರೀ? ಮೊದಲು ನೋಡಿ, ಇಂತಹ ಗಲಭೆಗಳು, ಇಂತಹ ದುಷ್ಕೃತ್ಯಗಳು ಸಮಾಜದಲ್ಲಿ ನಿಲ್ಲಬೇಕು ಅಂದರೆ ಮೊದಲು ಮೂಲ ಬೇರುಗಳನ್ನ ಕಟ್ ಮಾಡಿ. ಇದಕ್ಕೆ ಯಾರು ಮೂಲ ಬೇರುಗಳು? ಜಮೀರ್ ಅಹಮದ್ ಖಾನ್ ಅಂತವರು ಇದಕ್ಕೆ ಮುಖ್ಯ ಕಾರಣ. ಹೌದು, ಎಲ್ಲಿವರೆಗೂ ಜಮೀರ್ ಅಹಮದ್ ಖಾನ್ ಅಂತವರು ಇರ್ತಾರೆ, ಅವರಿಗೆ ಬೆಂಬಲವಾಗಿ ಎಲ್ಲಿವರೆಗೂ ಜಮೀರ್ ಅಹಮದ್ ಖಾನ್ ಅಂತವ್ರು ನಿಲ್ತಾರೆ, ಅಲ್ಲಿವರೆಗೂ ಇಂಥ ಪುಂಡರು ಕಲ್ಲೊಡಿಯೋದು, ಬೆಂಕಿ ಹಚ್ಚೋ ಕೆಲಸನ ಮಾಡ್ತಾನೆ ಇರ್ತಾರೆ. ನನ್ನ ಕಳಕಳಿಯ ಮನವಿ, ಮೊದಲು ತೊಗೊಂಡೋಗಿ ಜಮೀರ್ ಅಹಮದ್ ಖಾನ್ ಅವ್ರನ್ನ ಒದ್ದು ಒಳಗಡೆ ಹಾಕಿ, ಈ ಸಮಾಜ ಸರಿ ಹೋಗುತ್ತೆ. ಹೌದು, ಸರಿ ಹೋಗುತ್ತೆ. ಫಸ್ಟು ಇಂಥವ್ರನ್ನ ಒಳಗಡೆ ಹಾಕಬೇಕು. ಹೌದು, ಇಂಥವ್ರನ್ನ ಒಳಗಡೆ ಹಾಕಬೇಕು. ಅವರಿಗೆ ಇಂಡೈರೆಕ್ಟಾಗಿ ಯಾರು ಸಂಪನ್ಮೂಲಗಳನ್ನ ಮೊಬಿಲಿಟಿ ಮಾಡ್ತಿದ್ದಾರೆ, ಅವರಿಗೆ ಹಣಕಾಸಿನ ವ್ಯವಸ್ಥೆ ಮಾಡ್ತಿದ್ದಾರೆ, ಮತ್ತು ಈ ಕೆಲಸಗಳನ್ನ ಮಾಡೋದಕ್ಕೆ ಯಾರು ಕುಮ್ಮಕ್ಕು ಕೊಡ್ತಿದ್ದಾರೆ, ಫಸ್ಟ್ ಅವ್ರುಗಳನ್ನ ಒದ್ದು ಒಳಗಡೆ ಹಾಕ್ರಿ, ಅವಾಗ ಸರಿ ಹೋಗುತ್ತೆ. ನೀವು ಬೇರುಗಳನ್ನ ಕಿತ್ತಾಕ್ರಿ ಅಂದರೆ ಕೊಂಬೆಗಳನ್ನ ಕಡಿತಾ ಇದ್ದೀರಾ. ಅದರಿಂದ ಏನೂ ಉಪಯೋಗ ಇಲ್ಲ. ಒಂದು ಕೊಂಬೆ ಕೊಡಿದ್ರೆ 4 ಕೊಂಬೆ ಸಿಗಿರುತ್ತೆ. ಇವತ್ತು ಮುಸಲ್ಮಾನ್ ಸಮಾಜದಲ್ಲಿ ಅದೇ ಆಗ್ತಿರೋದು. ಏನಕ್ಕೆ ಅಂದರೆ ಒಂದು ಸರ್ಕಾರನೇ ಅವ್ರ ಪರ ನಿಂತಿದೆ ಕಣ್ರಿ, ಒಂದು ಸರ್ಕಾರನೇ ಅವ್ರ ಪರ ನಿಂತಿದೆ. ಇವತ್ತು ರಾಜಕಾರಣಿಗಳು ಯಾವ ಮಟ್ಟದಲ್ಲಿ ಮಾತಾಡ್ತಾರೆ ಅಂದರೆ, ಮಸೀದಿ ಮುಂದೆ ಮೆರವಣಿಗೆ ಯಾಕೆ ಹೋದ್ರಿ ಅಂತ ಕೇಳ್ತಾರೆ. ಮಸೀದಿ ಮುಂದೆ ಮೆರವಣಿಗೆ ಯಾಕೆ ಹೋಯ್ತು ಅಂತ ಕೇಳ್ತಾರೆ. ಯೋಚನೆ ಮಾಡಿ, ನಾವು ಈ ದೇಶ ಎಲ್ಲಿಗೆ ಬಂದು ನಿಂತಿದೆ ಅಂತ. ಈ ದೇಶದ ಭ್ರಷ್ಟ ರಾಜಕಾರಣಿಗಳು ಈ ವ್ಯವಸ್ಥೆನ ಎಲ್ಲಿಗೆ ತೊಗೊಂಡೋಗಿದ್ದಾರೆ ಅಂತ ಯೋಚನೆ ಮಾಡಿ. ಯಾವುದೋ ಒಂದು ರಸ್ತೆಯಲ್ಲಿ ಮಸೀದಿ ಇದೆ ಅಂದರೆ ಮೆರವಣಿಗೆ ಹೋಗಬಾರ್ದು ಅಂತ ರಾಜಕಾರಣಿಗಳು ಹೇಳ್ತಾರೆ. ಇವತ್ತು ಕಾಂಗ್ರೆಸ್ನ ರಾಜಕಾರಣಿಗಳು ಈ ಮಟ್ಟದಲ್ಲಿ ಇವತ್ತು ಓಲೈಕೆ ಆಗ್ತಿದೆ. ಭಾವೈಕ್ಯತೆ ಪಾಠನ ಮಾಡ್ತಾರೆ ಹಿಂದೂಗಳಿಗೆ. ಯಾರೆಲ್ಲ ಭಾವೈಕ್ಯತೆ ಪಾಠನ ಮಾಡ್ತಾಯಿದ್ದೀರಿ, ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಭಾವೈಕ್ಯತೆ ಸುಮ್ಮನೆ ಬರೋದಿಲ್ಲ ಸ್ವಾಮಿ. ಏಕಂ ಸತ್ ವಿಪ್ರಹ ಬಹುಧಾ ವದಂತಿ ಅಂತ ಹೇಳಿ ಒಂದು ತತ್ವ ಇದೆ. ಈ ತತ್ವನ ಎಲ್ಲರಿಗೂ ಕೂಡ ಕಡ್ಡಾಯ ಮಾಡಿಲ್ಲ ಅಂದರೆ ನೀವು ಭಾವೈಕ್ಯತೆ ಅಂತ ಏನು ಹೇಳ್ತಿದ್ದೀರಲ್ಲ, ಆ ಭಾವೈಕ್ಯತೆ ಖಾಲಿ ಬುರುಡೆ ಆಗುತ್ತೆ ಕಣ್ರಿ, ಖಾಲಿ ಬುರುಡೆ ಆಗುತ್ತೆ. ಹೌದು, ಈ ತತ್ವ ಏನಿದೆ, ಈ ತತ್ವ ಸರ್ವರಿಗೂ ಕೂಡ ಕಡ್ಡಾಯ ಮಾಡಬೇಕು, ಆಗ ಮಾತ್ರ ಭಾವೈಕ್ಯತೆ ಬರುತ್ತೆ. ನೀವು ಇದನ್ನು ಬರೀ ಹಿಂದೂಗಳಿಗೆ ಮಾತ್ರ ಹೇಳ್ಬಿಟ್ಟು ಮುಸಲ್ಮಾನರಿಗೆ ಇದು ಅನ್ವಯ ಆಗೋದಿಲ್ಲ ಅಂದರೆ ಭಾವೈಕ್ಯತೆ ಎಲ್ರಿ ಬರುತ್ತೆ? ಹೇಳ್ರಿ, ಭಾವೈಕ್ಯತೆ ಎಲ್ರಿ ಬರುತ್ತೆ? ಖಂಡಿತ ಬರೋದಿಲ್ಲ. ಭಾವೈಕ್ಯತೆ ಬರಬೇಕು ಅಂದರೆ ಈ ಒಂದು ತತ್ವ ಏನಿದೆ, ಈ ತತ್ವ
ಸಾರ್ವಕಾಲಿಕವಾಗಿ ಸರ್ವರಿಗೂ ಕೂಡ ಅನ್ವಯ ಆಗುವಂಥ ಒಂದು ಕಾನೂನನ್ನು ತರಬೇಕು. ಆಗ ಮಾತ್ರ ಈ ದೇಶ ಭಾವೈಕ್ಯತೆಯ ದೇಶ ಆಗುತ್ತೆ. ಆಗಿಲ್ಲ ಅಂದರೆ ಭಾವೈಕ್ಯತೆ ಆಗೋದಿಲ್ಲ ಕಣ್ರಿ. ನೀವು ಬಿಡ್ತಿರಲ್ಲ ಬುರ್ಡೆ ಕೂತ್ಕೊಂಡು ಇಲ್ಲಿ ಭಾವೈಕ್ಯತೆ ಅಂತ ಹೇಳ್ಬಿಟ್ಟು ಅದೆಲ್ಲ ಆಗೋದಿಲ್ಲ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ಬಿಟ್ಟು ಪುಂಖವಾಗಿ ಬಿಡ್ತಿರಲ್ಲ ಮಾರಗಳಗಟ್ಲೆ. ನಡೆಯೋದಿಲ್ಲ ಕಣ್ರಿ, ನಡೆಯೋದಿಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳ್ತೀನಿ ಕೇಳಿ. ಈ ದೇಶ ಏನಾದರೂ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅಂದರೆ 47ರಲ್ಲಿ ಏನು ತಪ್ಪಾಯ್ತಲ್ವ, ಈ ದೇಶದಲ್ಲಿ ಮುಸಲ್ಮಾನರನ್ನ ಇಟ್ಕೊಂಡು ನಮ್ಮ ಪೂರ್ವಿಕರು ಮಾಡಿದ ತಪ್ಪಿದೆಯಲ್ವ, ಆ ತಪ್ಪನ್ನು ಇವತ್ತು ಕಾನೂನಾತ್ಮಕವಾಗಿ ಸರಿಪಡಿಸಬೇಕು. ಹೌದು, ಕಾನೂನಾತ್ಮಕವಾಗಿ ಇವತ್ತು ಸರಿಪಡಿಸಬೇಕು. ಕಾನೂನಲ್ಲಿ ಇರ್ತಕ್ಕಂತಹ ಕೆಲವು ತಪ್ಪುಗಳೇನಿದೆ, ಕೆಲವು ನ್ಯೂನತೆಗಳೇನಿದೆ, ಅದನ್ನು ಸರಿ ಮಾಡುವುದರ ಮುಖಾಂತರ ಇವತ್ತಿನ ಈ ಅರಾಜಕತೆ ಏನು ನಡೀತಿದೆ ಈ ದೇಶದಲ್ಲಿ, ಹಿಂದೂ ಮತ್ತು ಮುಸಲ್ಮಾನ್ ಕ್ರೈಸ್ತ ಅಂತ ಏನು ಒಂದು ಬಡಿದಾಟ ನಡೀತಿದೆ, ಈ ಬಡಿದಾಟ ನಿಲ್ಲಬೇಕು ಅಂದರೆ ಇದಕ್ಕೆ ಸಮಗ್ರವಾದ ಕಾನೂನುಗಳು ಬರಬೇಕು. ಆಗ ಮಾತ್ರ ಇದನ್ನು ಒಂದು ಸಮತೋಲನಕ್ಕೆ ತರಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಸಾಧ್ಯನೇ ಇಲ್ಲ ಇದನ್ನು. ಯಾಕೆಂದರೆ ಸ್ವಧರ್ಮೀಯರೇ, ನಮ್ಮ ಧರ್ಮೀಯರೇ ಕೆಲವು ದ್ರೋಹಿಗಳಿದ್ದಾರೆ, ಧರ್ಮದ್ರೋಹಿಗಳಿದ್ದಾರೆ. ಹೌದು, ಈ ಧರ್ಮನ ಮತ್ತು ಇಲ್ಲಿನ ಆಚರಣೆಗಳನ್ನು ತಪ್ಪಾಗಿ ಇಂಟರ್ಪ್ರಿಟೇಷನ್ ಮಾಡೋದ್ರ ಮುಖಾಂತರ ಸಮಾಜಕ್ಕೆ ತಪ್ಪು ಸಂದೇಶಗಳನ್ನ ಕಳಿಸೋ ಮುಖಾಂತರ ನಮ್ಮನ್ನೇ ನಮ್ಮ ಧರ್ಮದ ವಿರುದ್ಧ ಎತ್ತುಕಟ್ಟುವಂತಹ ಕೆಲವು ಧರ್ಮದ್ರೋಹಿಗಳಿದ್ದಾರೆ. ಹೌದು, ಅವರು ಮಾಡ್ತಾ ಇರೋ ಈ ಪ್ರಪಗಂಡಗಳಿಂದ ಇವತ್ತು ಸಮಾಜದಲ್ಲಿ ಇಂತಹ ಒಂದು ಕೋಮುಗಲಭೆಗಳಾಗೋದಕ್ಕೆ ಸಾಧ್ಯ ಆಗ್ತಿದೆ. ಇದೆಲ್ಲ ನಿಲ್ಲಬೇಕು ಅಂದರೆ ಇಚ್ಛಾಶಕ್ತಿ ಇರತಕ್ಕಂತಹ ಒಂದು ರಾಜಕೀಯ ಪಕ್ಷ ಬೇಕು ಕಾಂಗ್ರೆಸ್ನ ಹೊರತುಪಡಿಸಿ. ಯಾಕೆಂದರೆ ಕಾಂಗ್ರೆಸ್ ಈ ದೇಶದಲ್ಲಿ ಏನೆಲ್ಲ ಅವಾಂತರಗಳು ಮಾಡಿದೆಯಲ್ಲ, ಅದರ ಪರಿಣಾಮ ಇವತ್ತು 80 ವರ್ಷ ಆದಮೇಲೆ ಅದರ ಏನು ತೀವ್ರತೆ ಈಗ ಗೊತ್ತಾಗ್ತಿದೆ ನಮಗೆ. ಇವರ ಓಲೈಕೆ 47ರಿಂದ 2026ರವರೆಗೆ ಇವರು ಏನು ಮುಸಲ್ಮಾನರ ಓಲೈಕೆ ಮಾಡ್ಕೊಂಡು ಬಂದರು, ಅದರ ಕೆಟ್ಟ ಪರಿಣಾಮಗಳು ಸಮಾಜದಲ್ಲಿ ಇವತ್ತು ಗೋಚರ ಆಗೋದಕ್ಕೆ ಶುರುವಾಗಿದೆ. ಹೌದು, ಇದನ್ನು ನಾವು ಇಲ್ಲಿಗೆ ನಿಲ್ಲಿಸಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ನಾವು ಇದರ ಹಾನಿಗಳಿಗೆ ಖಂಡಿತ ನಾವು ತುತ್ತಬೇಕಾಗತ್ತೆ. ಆ ಕಾರಣಕ್ಕೋಸ್ಕರ ನಾನು ಹಿಂದೂ ಸಮಾಜದಲ್ಲಿ ನಾನು ಮನವಿ ಮಾಡ್ತಾಯಿದ್ದೀನಿ, ದಯವಿಟ್ಟು ಹಿಂದೂಗಳು ಮಲಗಿದಿರಿ, ದಯವಿಟ್ಟು ಹೆದ್ದೋಳಿ. ಏನಕ್ಕೆ ಅಂದರೆ ನಮ್ಮದು ಹಿಂದೂ ಸಮಾಜದ ಮನಸ್ಥಿತಿ ಹೆಂಗಿದ್ರೆ, ಪಕ್ಕದ ಮನೆಗೆ ಕಲ್ಲು ಹೊಡೆದ್ರೆ ಪಕ್ಕದ ಮನೆಗೆ ತಾನೇ ಕಲ್ಲು ಹೊಡೆದಿರೋದು, ನಮ್ಮ ಮನೆಗೇನಲ್ವ ಅನ್ನೋ ಒಂದು ಮನಸ್ಥಿತಿನಲ್ಲಿ ನಾವು ಕೂತಿದ್ದೀವಿ. ಖಂಡಿತ ಪಕ್ಕದ ಮನೆಗೆ ಕಲ್ಲು ಹೊಡೆದಿರೋನಾರೆ ನಮ್ಮ ಮನೆಗೆ ಕಲ್ಲು ಹೊಡೆದು ಏನು ದೊಡ್ಡ ವಿಚಾರನೇ ಅಲ್ಲ, ಖಂಡಿತ ಹೊಡಿತಾರೆ. ಅದನ್ನು ನಾವು ಇವತ್ತು ಸರಿದೂಗಿಸ್ಬೇಕು, ಅದನ್ನೊಂದು ಸಮತೋಲನಕ್ಕೆ ತರಬೇಕು, ಅದನ್ನು ಸಂಪೂರ್ಣವಾಗಿ ಬೇರೆ ಸಮೇತ ಕಿತ್ತಾಕಿ ಈ ದೇಶ ಸರ್ವಜನಾಂಗದ ಶಾಂತಿಯ ತೋಟ ಆಗಬೇಕು ಅಂದರೆ ಹಿಂದೂ ಸಮಾಜ ಒಂದು ಸಂಘಟಿತ ಶಕ್ತಿಯಿಂದ ಮಾತ್ರನೇ ಸಾಧ್ಯ. ಆ ಕಾರಣಕ್ಕೋಸ್ಕರ ಸಂಘಟಿತರಾಗಬೇಕು. ಮತ್ತು ನಮ್ಮ ಹೋರಾಟ ನಾವು ಈ ಹೋರಾಟ ಏನು ಮಾಡಬೇಕಾಗಿದೆ ಅಂದರೆ, ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಧರ್ಮದ ಆಚಾರಗಳ ಬಗ್ಗೆ, ವಿಚಾರಗಳ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ 1ನೇ ತರಗತಿಯಿಂದಲೇ ನಾವು ಪಠ್ಯ ಪುಸ್ತಕಗಳೇ ಅದನ್ನು ನಮ್ಮ ಮಕ್ಕಳಿಗೆ ಓದಿಸಬೇಕಾಗಿದೆ. ಇಲ್ಲಾಂದರೆ ಖಂಡಿತ ಇದು ಸಾಧ್ಯ ಇಲ್ಲ. ಇವತ್ತು ಏನಕ್ಕೆ ಮುಸಲ್ಮಾನರು ಅಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ಒಗ್ಗಟ್ಟಾಗ್ತಿದ್ದಾರೆ, ಕಲ್ಲು ಹೊಡಿತಿದ್ದಾರೆ ಅಂದರೆ, ಅವರಿಗೆ ಸಿಗ್ತಾ ಇರತಕ್ಕಂಥ ಧರ್ಮ ಶಿಕ್ಷಣ, ಅವರ ಮದ್ರಸಾಗಳಲ್ಲಿ ಸಿಗ್ತಾ ಇರತಕ್ಕಂಥ ಧರ್ಮ ಶಿಕ್ಷಣ ಅವರಿಗೆ ಸಣ್ಣ ಮಗುವಿಂದ. ಆ ಕಾರಣಕ್ಕೋಸ್ಕರ ಅವರು ಇವತ್ತು ಆ ಧರ್ಮಾಂಧತೆನ ಮೆರೆಯೋದಕ್ಕೆ ಸಾಧ್ಯ ಆಗ್ತಿದೆ. ಆದರೆ ನಮ್ಮಲ್ಲಿ ಇವತ್ತು ಏನಾಗಿದೆ ಅಂದರೆ, ನಮ್ಮ ಶಾಲಾ ಕಾಲೇಜುಗಳಲ್ಲಿ ನಾವಿವತ್ತು ಧರ್ಮದ ಬಗ್ಗೆ ಯಾವುದೇ ರೀತಿಯ ಪಾಠಗಳನ್ನ ಇಟ್ಟಿಲ್ಲ ನಾವು. ಆ ಕಾರಣಕ್ಕೋಸ್ಕರ ಇವತ್ತು ಸಮಾಜ ಈ ಮಟ್ಟದಲ್ಲಿ ಮಲಗಿದೆ. ಮತ್ತು ಯಾರಾದರೂ ಕಾಮೆಂಟ್ಗಳು ಹಾಕಬೇಡಿ ದಯವಿಟ್ಟು. ಏನಂದರೆ, ನಾನು ಏನಕ್ಕೆ ಶಾಲೆಗಳಲ್ಲಿ ಧರ್ಮ ಶಿಕ್ಷಣ ಬೇಕು ಅಂತ ಕೇಳ್ತಿರೋದು ಅಂದರೆ, ಮುಸಲ್ಮಾನರಿಗೆ ಸಿಗ್ತಿರೋ ಧರ್ಮ ಶಿಕ್ಷಣ ಅಲ್ಲ. ನೀವು ಕೇಳ್ಬೋದು ನನ್ನನ್ನು, ಹಂಗಾದರೆ ಹಿಂದೂಗಳು ಧರ್ಮ ಶಿಕ್ಷಣ ತಗೊಂಡು ಮುಸ್ಲಿಮರ ಥರ ಕಲ್ಲೊಡಿತಾರಂತ. ಖಂಡಿತ ನಮ್ಮ ಧರ್ಮದಲ್ಲಿ ಅಂಥ ಯಾವ ಆಚಾರ ವಿಚಾರ ಪದ್ಧತಿಗಳೂ ಇಲ್ಲ. ನಮ್ಮ ಧರ್ಮ ಹೇಳೋದು, ನಾನು ಆಗಲೇ ಹೇಳ್ದಂಗೆ ಸರ್ವಜನಾಂಗದ ಶಾಂತಿಯ ತೋಟನ ಹೇಳ್ಕೊಡೋದು. ನಮ್ಮ ಧರ್ಮ ಯಾವತ್ತೂ ಕೂಡ ಅನ್ಯ ಧರ್ಮೀಯರನ್ನು ಅಥವಾ ಅನ್ಯ ಪಂಥದವರನ್ನು ನೀವು ಕೀಳಾಗಿ ನೋಡಿ ಅಥವಾ ಅವಮಾನಿಸಿ ಅಂತ ನಮ್ಮ ಧರ್ಮ ಎಲ್ಲೂ ಹೇಳೋದಿಲ್ಲ. ನಮ್ಮ ಧರ್ಮ ಎಲ್ಲರೂ ಸಮಾನ ಅಂತ ಹೇಳ್ಕೊಡುತ್ತೆ. ಆ ಕಾರಣಕ್ಕೋಸ್ಕರ ನಮ್ಮ ಧರ್ಮದ ಬೋಧನೆ ನಮ್ಮ ಪಠ್ಯಪುಸ್ತಕಗಳಲ್ಲೇ ಶುರುವಾಗಬೇಕು. ಧರ್ಮದ ಅರಿವು ಪ್ರತಿಯೊಬ್ಬರಿಗೂ ಇರಬೇಕು. ಆ ಕಾರಣಕ್ಕೋಸ್ಕರ ನಾನು ಮನವಿ ಮಾಡ್ತಾಯಿದ್ದೀನಿ, ಮುಂದಿನ ದಿನಗಳಲ್ಲಾದರೂ ದಯವಿಟ್ಟು
ಯಾರು ಈ ಪಠ್ಯಪುಸ್ತಕಗಳನ್ನ ಬೈಂಡಿಂಗ್ ಮಾಡ್ತೀರಿ ಆ ಕಮಿಟಿಯವರಲ್ಲಿ ಮನವಿ, ದಯವಿಟ್ಟು ಧರ್ಮ ಶಿಕ್ಷಣನ ಮಾಡಿ, ಧರ್ಮ ಶಿಕ್ಷಣನ ತನ್ನಿ ಪಠ್ಯಪುಸ್ತಕಗಳಲ್ಲಿ 1ನೇ ತರಗತಿಯಿಂದನೇ ಈ ಧರ್ಮ ಶಿಕ್ಷಣ ಶುರುವಾಗಲಿ. ಯಾಕೆಂದರೆ ನಮ್ಮಲ್ಲಿ ಗುರುಕುಲ ಪದ್ಧತಿ ಇತ್ತು, ಗುರುಕುಲಗಳಲ್ಲಿ ಧರ್ಮ ಶಿಕ್ಷಣ ಸಿಗ್ತಾಯಿತ್ತು. ಆದರೆ ತುಂಬ ಹಿಂದೆಯೇ ಗುರುಕುಲಗಳನ್ನ ಹಾಳು ಮಾಡಿದ್ರು ಈ ಮುಸಲ್ಮಾನ್ ದಾಳಿಕೋರರು. ಆ ಕಾರಣಕ್ಕೋಸ್ಕರ ನಮಗೆ ಇವತ್ತು ಧರ್ಮ ಶಿಕ್ಷಣ ಬೇಕಾಗಿದೆ. ಅದಕ್ಕೋಸ್ಕರ ಕಾನೂನುಗಳನ್ನ ರೂಪಿಸಿ, ದಯವಿಟ್ಟು ಕಾನೂನುಗಳನ್ನ ರೂಪಿಸಿ ಅದರ ಅಡಿನಲ್ಲಿ ಧರ್ಮ ಶಿಕ್ಷಣನ ಕೊಡಿ ಅಂತ ನಾನು ಮನವಿ ಮಾಡ್ತಾಯಿದ್ದೀನಿ. ಯಾರೆಲ್ಲ ಈ ವಿಷ ಕಾರ್ತಿದಾರಲ್ಲ ಈಗ ಹಿಂದೂಗಳ ಮೇಲೆ, ಈ ಪಾಪಿಗಳು, ಈ ರಕ್ತ ಪಿಪಾಸುಗಳನ್ನು ದೊಂಡೆ ಮುಚ್ಚುಗಳಿಂದ ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಅದು ನಮ್ಮ ಸಂಸ್ಕೃತಿನೂ ಅಲ್ಲ, ನಮ್ಮ ಸಂಸ್ಕಾರನೂ ಅಲ್ಲ, ನಮ್ಮ ಧರ್ಮ ನಮಗೆ ಅದನ್ನು ಹೇಳೂ ಕೊಟ್ಟಿಲ್ಲ. ಆದರೆ ಸಂವಿಧಾನದ ಮುಖಾಂತರ, ಕಾನೂನಿನ ಮುಖಾಂತರ ಇಂತಹ ನೀಚರು ಯಾರಿದ್ದಾರೆ, ಇಂತಹ ಧರ್ಮದ್ರೋಹಿಗಳು ಯಾರಿದ್ದಾರೆ, ಇಂತಹ ಮತಾಂಧರುಗಳು ಯಾರಿದ್ದಾರೆ, ಅವರುಗಳಿಗೆ ತಕ್ಕ ಶಿಕ್ಷೆಗಳಾಗಬೇಕು, ಸರಿಯಾದ ಪಾಠಗಳನ್ನ ಅವ್ರಿಗೆ ಕಲಿಸ್ಬೇಕು ಅನ್ನೋದಾದರೆ ನಮ್ಮ ಕಾನೂನುಗಳು ಬಿಗಿ ಆಗಬೇಕು. ಆ ಕಾನೂನುಗಳನ್ನ ದಯಮಾಡಿ ಬಿಗಿ ಮಾಡಿ ಅಂತ ಹೇಳುವುದರ ಮುಖಾಂತರ ಇವತ್ತಿನ ಟ್ಯಾಕ್ಸಿವಾಲ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಕಾಮೆಂಟ್ ಮಾಡೋದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.